बेळगावमधील केएलई सेंटेनरी चॅरिटेबल रुग्णालयात प्रगत अवस्थेतील किडनी आजाराने त्रस्त असलेल्या रुग्णावर यशस्वी किडनी प्रत्यारोपण शस्त्रक्रिया करण्यात आली असल्याची माहिती केएलईचे मानद कार्याध्यक्ष डॉक्टर प्रभाकर कोरे यांनी दिली. बुधवारी पत्रकार परिषदेत बोलताना त्यांनी सांगितले की 67 वर्षीय पुरुष रुग्णाला डायबेटिक किडनी आजारामुळे अंतिम टप्प्यातील मूत्रपिंड निकामी होण्याची समस्या होती. शस्त्रक्रियेपूर्वी आवश्यक वैद्यकीय तपासण्या करून योग्य नियोजनासह किडनी ट्रान्सप्लांट करण्यात आल्याचे त्यांनी सांगितले. We want this to be on par with that. Now is much more better because it's a new hospital. Yes. New technology. See, ಏನಾಯ್ತು ರಶ್ ಭಾಳ ಆಗಿದೆ ಅಲ್ಲಿ. 22 ಆಪರೇಷನ್ ಥಿಯೇಟರ್ ಇದ್ರು ಪೇಷಂಟ್ ಇನ್ ಪೇಷಂಟ್ ಎವರೇಜ್ ಇನ್ ಪೇಷಂಟ್ ಆ ಹಾಸ್ಪಿಟಲ್ದಾಗ 1400ರಿಂದ 1500. ಅದಕ್ಕೆ ರಶ್ ಆಗೋದ್ರಿಂದ ನಾವು ಭಾಳಷ್ಟು ಡಿಪಾರ್ಟ್ಮೆಂಟ್ಲಿ ಹೊಸ ರೂಮನ್ನು ತಿಳ್ಕೊಂಡು ಡಾಕ್ಟರ್ ನೀರ್ಲಿ ಅವರು ಈಸ್ ಅ ಇಂಟರ್ನ್ಯಾಷನಲ್ ಫಿಗರ್, ನಾಟ್ ಓನ್ಲಿ ಇಂಡಿಯನ್, ಈಸ್ ವೆರಿ ಪಾಪ್ಯುಲರ್ ಇನ್ US ಆಲ್ಸೋ. ಒಂದು ಯೂನಿವರ್ಸಿಟಿ ಒಳಗೆ ಫೋಟೋ ಹಾಕ್ಯಾರಲ್ಲಿ, ಅಲ್ಲಿ ಯೂನಿವರ್ಸಿಟಿ ಒಳಗೆ ಕಿಡ್ನಿ ಒಳಗೆ ಅದ್ರೊಳಗೆ ರಿಸರ್ಚ್ದೊಳಗೆ ಭಾಳಷ್ಟು ಆರ್ಟಿಕಲ್ ಇದ್ರೊಳಗೆ ಭಾಳ ಬರ್ತಿದ್ದಾನು. ಅದಕ್ಕೆ ಮೊದಲೇ ನಾವು ಅಲ್ಲಿ ಇವನ್ನ ಶಿಫ್ಟ್ ಮಾಡೋಣ ಅಂತ ಫಸ್ಟ್ ಮಾಡಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋ ಸಲುವಾಗಿ ಇಲ್ಲಿ ಮಾಡಿದ್ವಿ. ಆ ಹಾಸ್ಪಿಟಲ್ ಭಯಂಕರ ರಶ್ ಆಗೋದು. ನಾವು ಈಗ ಅವನ 100ಕ್ಕಿಂತ ಹೆಚ್ಚು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ. ಅದಕ್ಕೆ ಒಂದೊಂದಾಗಿ ನಾವು ಟ್ರಾನ್ಸ್ಪ್ಲಾಂಟ್ ಅಲ್ಲಿಯೂ ಒಂದು ಟ್ರೀಟ್ ಬೇರೆ, ಇಲ್ಲೊಂದು ಟ್ರೀಟ್ ಬೇರೆ ಅದು ಮಾಡ್ಕೊಂಡು ಎಲ್ಲನ ಟ್ರಾನ್ಸ್ಪ್ಲಾಂಟ್ ಅವೈಲೇಬಲ್ ಮಾಡ್ಬೇಕಂತ ವಿಚಾರ ಇಟ್ಕೊಂಡೇವಿ ಇಲ್ಲಿ. ಮತ್ತು ಎಲ್ಲ ಇವು ಯಂಗ್ ಡಾಕ್ಟರ್ಸ್ ಬಂದಿದ್ದಾರೆ. ಪಟಾಡೆ ಅವ್ರ ಮಗ ಹಾಕಿದೆ ಯಂಗ್ ಅದಾನೆ, ಇವು ಯಡೂರು ಇವನು ನಮ್ಮ ವಿದ್ಯಾರ್ಥಿ, ಆ ಪಟಾಡೆ ನಮ್ಮ ವಿದ್ಯಾರ್ಥಿ. ಮತ್ತು ಅವ್ರಿಗೆ ಒಂದು ಪ್ಲೇಸು ಸಿಕ್ಕಂಗೆ ಆಗ್ತದೆ ಇಲ್ಲಿ. ಅದಕ್ಕೆ ಅಲ್ಲಿ ಏನದ ಅದಕ್ಕಿಂತನೂ ಅಡ್ವಾನ್ಸ್ ಇಲ್ಲಿ ಆಪ್ರೇಷನ್ ಥಿಯೇಟರ್ ಅನ್ನೋದು. ಅದಕ್ಕೆ ಇಲ್ಲಾಂದ್ರೆ ನಾವು ಅಷ್ಟು ಡೇರಿಂಗು ಮಾಡೋಕ್ಕಿಲ್ಲ ಅಂತದೇ ಇಲ್ಲಿ. ಅದಕ್ಕೆ ಇವತ್ತು ಆಗ್ಯದ. ಅದಕ್ಕೆ ಭಾಳ ಖುಷಿ ಅದ ನಮ್ಗೆ. ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಈ ಹಾಸ್ಪಿಟಲ್ದಾಗ ಆಗೋದು ಇಲ್ಲಿ. ಮತ್ತು ಇಲ್ಲಿ ನರ್ಸಿಂಗ್ ಕಾಲೇಜ್ ಸಪ್ರೇಟ್ ಮಾಡಿದ್ದೀವಿ. ಇಲ್ಲಿ ನರ್ಸಿಂಗ್ ಕಾಲೇಜ್ ಬಿಲ್ಡಿಂಗ್ ಕಟ್ಟಾಗದಾರಲ್ಲ, ಇನ್ನು ನರ್ಸಿಂಗ್ ಕಾಲೇಜ್ ಬಿಲ್ಡಿಂಗ್ ಕಟ್ಟಾಗಲ್ಲ. ಅಲ್ಲಿ ಏನು ಬೇಕು ಅದನ್ನೆಲ್ಲ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅಲ್ಲಿ ಭಾಳ ರಶ್ ಆಗತ್ತದ. ದಕ್ಷಿಣ ಭಾಗದೊಳಗೆ ಭಾಳಷ್ಟು ಎಕ್ಸ್ಪ್ಲಾಯ್ಟ್ ಇದ್ವು. ಯಾಕಂದ್ರೆ ಹಾಸ್ಪಿಟಲ್ ನರ್ಸಿಂಗ್ ಸಣ್ಣ ನರ್ಸಿಂಗ್ ಹೋಮ್ ಇರೋದ್ರಿಂದ ಬಡವರಿಗೂ ಎಕ್ಸ್ಪ್ಲಾಯ್ಟ್ ಆಗ್ತಿದ್ದು. ಇವತ್ತು ಅದಕ್ಕೆ ನಾವು ದಕ್ಷಿಣ ಭಾಗ ಶುರು ಮಾಡಿದ್ದೇವೆ. ಈಗ ಇದು 300 ಬೆಡ್ ಹಾಸ್ಪಿಟಲ್ ಅದ. ಈಗ ಸರ್ ಎವರೇಜ್ ನಮ್ಮ 120ರಿಂದ 130 ಇನ್ ಪೇಷಂಟ್ ಇರ್ತಾವೆ ಇಲ್ಲಿ. ಅದಕ್ಕೆ ಉಳಿದೆಲ್ಲ ಟ್ರಾನ್ಸ್ಪ್ಲಾಂಟ್ ನಾವು ಹೆಂಗೆ ಫೇಸ್ ವೈಸ್ ಶುರು ಮಾಡ್ತೀವಿ ಇಲ್ಲಿ. ಸರ್ ಬಹುತೇಕ ಈ ಭಾಗದ ಜನ ಕೇಳಿ ಅಂದ್ಕೊಂಡು ನಿಮ್ಮೇನು ಕೇಳಿಗೆ ಹೋಗ್ಬಿಡ್ತಾರೆ. ಈ ಲಸ್ಟ್ ಇದು ಏನದು ಒಂದು ಹೆಸರಾಗಿದೆ ಅಲ್ಲಿ. ಈಗ ಅದಕ್ಕೆ ಅದನ್ನು ಶಿಫ್ಟ್ ಮಾಡೋಕ್ಕಾಗಲ್ಲ. ಭಾಳಷ್ಟು ಡಿಪಾರ್ಟ್ಮೆಂಟ್ ಈ ಕಡೆನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅಂದರೆ ಇಲ್ಲಿ ಜನರಿಗೂ ಸೇವಾ ಸಿಗಲ್ಲ ಅಂತ. ಅದಕ್ಕೆ ಇವನ ಮಗ ಬರಕದ ಅವ್ನು ಮತ್ತೆ ತಯಾರು ಮಾಡಬೇಕಿಲ್ಲ ಎಲ್ಲ. ಮಗ ಇನ್ನೂ ಮುಂದೆ ಕಲಿಬೇಕಿಲ್ಲ, ಮುಂದೆ ಕಲಿಯೋದಲ್ಲ. ಅಲ್ಲ ಸರ್, ಏನಾಗಿದೆ ಜನರಲ್ ಬರ್ತಾ ಇದ್ದಾರೆ, ಬಟ್ ವೆನ್ ಇಟ್ಸ್ ಕಮ್ ಟು ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಅಲ್ಲಿಗೂ ಹೋಗೋದಾಗಿದೆ. ಅದಕ್ಕೆ ನಾವು ಅಲ್ಲಿ ರಶ್ ಭಾಳ ಆಗಣ ನಾವು ಇಲ್ಲೂ ಡಿಪಾರ್ಟ್ಮೆಂಟ್ಗಳು ಶುರು ಮಾಡಿದೆವು. ಅದಕ್ಕೆ ಹೆಂಗೆ ಡಾಕ್ಟರ್ಸ್ ಸಿಗಾಕಂದ್ರೆ ಇಲ್ಲಿ ಇಟ್ಕೊಂಡು ಒಬ್ಬನ ಸೀನಿಯರ್ ಕಡೆಯಿಂದ ಆಗ್ತೀವಿ. ಟ್ರೀಟ್ಮೆಂಟ್ ಆನ್ ಪಾರ್ ಇಲ್ಲಿ ಅವೈಲೇಬಲ್ ಇದೆ. ಎಸ್ ಮಚ್ ಮೋರ್ ಬೆಟರ್ ಆಗಿ ಟೋಲ್ಡ್. ಯಾಕಂದ್ರೆ ಇದು ಹೊಸ ಹಾಸ್ಪಿಟಲ್ ಅಲ್ಲ. ಅದು ಎಷ್ಟು 30 ವರ್ಷ ಆಯ್ತು. ಅದಕ್ಕೆ ಇದಕ್ಕೆ ಹಾರ್ಡ್ಲಿ 7-8 ವರ್ಷ ಆಯ್ತು. ಅದಕ್ಕೆ ಇದಕ್ಕೆ ಹೊಸ ಟೆಕ್ನಾಲಜಿ ಬಂದಿದೆ. ಆಪರೇಷನ್ ಥಿಯೇಟರ್ ಅಫ್ಕೋರ್ಸ್ ಅಲ್ಲಿಯೂ ನಾವು ರಿನೋವೇಷನ್ ಮಾಡಿದ್ವಿ ಆಪರೇಷನ್ ಥಿಯೇಟರ್ಗಳೆಲ್ಲ. ಅದಕ್ಕೆ ದಕ್ಷಿಣ ಭಾಗಕ್ಕೆ ಒಂದು ಜನರಿಗೆ ಸಿಗುವಂಥ ಸೌಲಭ್ಯ ಇಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. डॉक्टर राजेंद्र नेरळी यांनी सांगितले की रुग्णाच्या 47 वर्षीय मुलीने किडनी दान करून जिवंत नातेवाईकांकडून अवयव दानाचे महत्त्व पुन्हा अधोरेखित केले. ಪೇಷಂಟ್ ಪರಶುರಾಮ್ 67 ವರ್ಷ ಇರೋದು ಗೋಕಾಕ. ಅವರು ನಮ್ಮ ಹಾಸ್ಪಿಟಲ್ಗೆ ಬಂದಿದ್ದರು. ಧಾಪಿದೆ, ಕಾಲಿಗೆ ಮತ್ತು ಮಾರಿಗೆ ಬಾವು ಇದೆ ಅಂತ ಬಂದಿದ್ರು. ಇದೆಲ್ಲ ಲಕ್ಷಣ ನೋಡಿ ನಾವು ಅವತ್ತು ತುಂಬ ಫುಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರು 2 ಕಿಡ್ನಿ ಫೇಲ್ ಆಗಿದ್ದಾವೆ ಅಂತ ಗೊತ್ತಾಯ್ತು ನಮಗೆ.
ಕಿಡ್ನಿ ಫೇಲ್ ಆದಮೇಲೆ ಕಾಲಿಗೆ ಬಾವು ಬರೋದು ಮಾರಿಗೆ ಬಾವು ಬರೋದು ಸಹಜಕ್ಕಿದೆ. ಯಾಕಂದರೆ ಕಿಡ್ನಿ ಕೆಲಸ ಮಾಡೋದು ಅಂತಂದ್ರೆ ಒಂದು ಫಿಲ್ಟರ್ ಆಗಿ ಕೆಲಸ ಮಾಡ್ತಾರೆ ಮೈಯಲ್ಲಿ ಎಷ್ಟು ಹೆಚ್ಚು ನೀರು ಇರ್ತದೆ, ಎಷ್ಟು ಗಾಳಿ ನಿರ್ಮಾಣ ಆಗ್ತದೆ, ಅದನ್ನೆಲ್ಲ ಫಿಲ್ಟರ್ ಮಾಡಿ ಹೊರಗೆ ತೆಗಿತದೆ. ಯೂರಿನ್ ಮಾತ್ರನಲ್ಲಿ ತೆಗಿತದೆ. ಇದು ಗುರ್ತಾದ್ಮೇಲೆ ಅವರಿಗೆ ನಾವು ತಿಳಿಸಿ ಹೇಳಿದ್ದೀವಿ, ನಿಮ್ಗೆ ಆಪ್ಷನ್ ಎರಡೇ ಇದಾವೆ. ಒಂದು ಡಯಾಲಿಸಿಸ್ ಮಾಡ್ಕೊತಿರ್ಬೇಕು, ಅಥವಾ ಎರಡನೇದಂತಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡು ಹೊಸ ಕಿಡ್ನಿ ಒಂದು ಹಾಕ್ಸ್ಬೇಕು. ಡಯಾಲಿಸಿಸ್ ಅಂತಂದ್ರೆ ಏನಿದು, ಮೈಯಲ್ಲಿ ಕಿಡ್ನಿ ಏನು ಕೆಲಸ ಮಾಡ್ತದೆ ಅದು ಹೊರಗೆ ಮಷಿನ್ ಕೆಲಸ ಮಾಡ್ತದೆ. ರಕ್ತವನ್ನು ಹೊರಗೆ ತೆಗೆದು ಅದು ಕ್ಲೀನ್ ಮಾಡಿ ಮತ್ತು ಹೊರಗೆ ಹಾಕ್ತದೆ. ಆದರೆ ಇದೆಷ್ಟು ಸರಿ ಆಗ್ತದೆ, ಕಿಡ್ನಿ ಫೇಲ್ ಆದಮೇಲೆ ವಾರನಾಗ 2 ಸಲ ಅಥವಾ 3 ಸಲ ಮಾಡ್ಲಿಕ್ಕೆ ಬೇಕಾಗ್ತದೆ. ಪ್ರತಿ ಸಲ 4 ಅಥವಾ 5 ತಾಸು ಹತ್ತದ. ಮತ್ತು ಪೇಷಂಟ್ ಒಂದೇ ದಿವಸ ಆರಾಮ ಇರ್ತದೆ, ಮತ್ತು 3ನೇ ದಿವಸ ಅಂತಂದ್ರೆ ಮತ್ತು ಅವನು ಡಯಾಲಿಸಿಸ್ ಬರಬೇಕಾಗ್ತದೆ. ಎರಡನೇ ಆಪ್ಷನ್ ಅಂತಂದ್ರೆ ಟ್ರಾನ್ಸ್ಪ್ಲಾಂಟೇಷನ್. ಅದು ಕಿಡ್ನಿ ಹೊಸದು ಒಂದು ಕಿಡ್ನಿ ಒಂದು ಹಾಕಬೇಕಾಗ್ತದೆ. ಅದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ಎಲ್ಲ ತುಂಬ ರೂಲ್ಸ್ ಇದಾವೆ. ಕರ್ನಾಟಕ ಗೌರ್ಮೆಂಟ್ದು ರೂಲ್ಸ್ ಇದಾವೆ. ಕಿಡ್ನಿ ಯಾರು ಕೊಡ್ಬೋದು ಇವತ್ತು ಅಂತಂದ್ರೆ ಲೀಗಲಿ ತಂದೆ ತಾಯಿ, ಮಗ ಮಗಳು, ಅಣ್ಣ ತಂಗಿ, ಅಕ್ಕ ತಂಗಿ ಇವರು ಕೊಡ್ಬೋದು, ಅಥವಾ ಗಂಡ ಹೆಂಡತಿ ಕೊಡ್ಬೋದು. ಇವರಿಷ್ಟೇ. ಇದಕ್ಕಿಂತ ಹೊರಗೂ ಕೊಡ್ಲಿಕ್ಕೆ ಬರೋದಿಲ್ಲ ಲೀಗಲಿ. ಅದಕ್ಕೆ ಈ ಲೀಗಲ್ ಎಲ್ಲ ಫಾರ್ಮ್ಯಾಲಿಟಿ ನೋಡ್ಕೊಂಡು ನಾವು ಅವ್ರಿಗೆ ಮಾತಾಡಿದಾಗ, ಅವ್ರ ಮಗಳಾಗಿದ್ದು ಶಾಂತವ ಅವರು 42 ವಯಸ್ಸು, ಅವರು ಇರೋದು ಗೋಕಾಕ್ನಲ್ಲಿ, ಅವರು ಮುಂದೆ ಬಂದರು. ಅದಕ್ಕೆ ಫಸ್ಟ್ ಸ್ಟೆಪ್ ನಾವೇನು ಮಾಡ್ತೀವಿ, ಅವ್ರದ್ದು ಮ್ಯಾಚಿಂಗ್ ಇದೆ ಏನೇನು ನೋಡಬೇಕಾಗ್ತದೆ. ಕಿಡ್ನಿ ನಾವು ತೆಗೆದು ಹಾಕ್ಲಿಕ್ಕೆ ಬರೋದಿಲ್ಲ, ಅವ್ರದ್ದು ಮ್ಯಾಚಿಂಗ್ ಬೇಕಾಗ್ತದೆ. ಲಕ್ಕಿಲಿ ಅವ್ರದ್ದು ಇಬ್ಬರದು ಬ್ಲಡ್ ಮ್ಯಾಚಿಂಗ್ ಇತ್ತು ಮತ್ತು ಟಿಶ್ಯೂ ಮ್ಯಾಚಿಂಗು ಇತ್ತು. ಇದರಿಂದ ನಾವು ಅವ್ರಿಗೆ ತಿಳಿಸ್ತಿದ್ದೀವಿ, ಇವ್ರದ್ದು ಮಗಳದು ಕಿಡ್ನಿ ನಾವು ಮ್ಯಾಚ್ ಆಗಿದ್ದರಿಂದ ನಾವು ಹಾಕ್ಲಿಕ್ಕೆ ಬರ್ತದೆ. ಆದರೆ ಅವ್ರದ್ದು ಫುಲ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಯಾಕಂದ್ರೆ ಅವ್ರಿಗೆ ಒಂದು ಕಿಡ್ನಿ ತೆಗೆದ್ಮೇಲೆ ಎರಡನೇ ಕಿಡ್ನಿ ಮೇಲೆ ಅವ್ರ ಫುಲ್ ಆಯುಷ್ ನಡೀತಿದ್ದೇನಿಲ್ಲ ಅದು ನೋಡ್ಬೇಕಾಗ್ತದೆ. ಅದಕ್ಕೆ ಅವ್ರಿಗೆಲ್ಲ ತಿಳಿಸಿ ಹೇಳಿದಾಗ, ನಾವೆಲ್ಲ ತಪಾಸಣೆ ಮಾಡಿದಾಗ ಅವರು ಗುಡ್ ಕ್ಯಾಂಡಿಡೇಟ್ ಆಗಿ ಹೊರಗೆ ಬಂದರು. ಇದೆಲ್ಲ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ಎಲ್ಲ ಪ್ಲ್ಯಾನ್ ಮಾಡೋದು ಒಂದು ಸ್ವಲ್ಪ 2-3 ತಿಂಗಳು ಆಗ್ತದೆ. ಯಾಕಂದರೆ ಒಂದೊಂದು ಎಥಿಕಲ್ ಕ್ಲಿಯರೆನ್ಸ್ ಮಾಡಬೇಕಾಗ್ತದೆ. ಹಾಸ್ಪಿಟಲ್ನಲ್ಲಿ ಒಂದು ಎಥಿಕಲ್ ಕಮಿಟಿ ಇದೆ ನಮ್ಮಲ್ಲಿ. ಅದರಾಗೆಲ್ಲ ಔಟ್ಸೈಡರ್ಸ್ ಇರ್ತಾರೆ, ಅಂದರೆ ಹೊರಗಿನ ಸೋಷಿಯಲ್ ವರ್ಕರ್, ವಕೀಲರು, ಹೀಗೆ ಒಂದು ಎಥಿಕಲ್ ಕಮಿಟಿ ಇರ್ತದೆ. ಇದು ಹಾಸ್ಪಿಟಲ್ದವರು ಅನಿಸ್ತೇ ದೇ ಆರ್ ನಾನ್ ವೋಟಿಂಗ್ ಮೆಂಬರ್ಸ್ ಈ ಎಥಿಕಲ್ ಕಮಿಟಿನ. ಈ ಎಥಿಕಲ್ ಕಮಿಟಿ ಮುಂದೆ ನಾವು ಪ್ರೆಸೆಂಟೇಷನ್ ಮಾಡಿದಾಗ, ಅವ್ರದ್ದು ಪೇಷಂಟದ್ದು ಡೀಟೇಲ್ಸ್ ಎಲ್ಲ ಮಾಡಿದಾಗ, ಆವಾಗ ಎಥಿಕಲಿ ಕರೆಕ್ಟ್ ಆಗ್ತಾ ಇದೇನಿಲ್ಲ ಅಂತಂದು ಅವರು ಒಂದು ಲೆಟರ್ ಕೊಡಬೇಕು. ಈ ಟ್ರಾನ್ಸ್ಪ್ಲಾಂಟ್ ಎಥಿಕಲಿ ಕರೆಕ್ಟ್ ಆಗ್ತಾ ಇದೆ ಅಂತಂದ್ಬೇಕು. ಇದಿಲ್ದರೆ ಮಾಡ್ಲಿಕ್ಕೆ ಬರ್ಬೋದು. ಇದು ಫಸ್ಟ್ ಪ್ರೊಸೀಜರ್ ಆಯಿತು. ಸೆಕೆಂಡ್ ಅಂತಂದರೆ ಹಾಸ್ಪಿಟಲ್ ಕಮಿಟಿ ಮುಂದೆ, ಅದಕ್ಕೆ ನಾವು ಹಾಸ್ಪಿಟಲ್ ಪರ್ಮಿಷನ್ ಕಮಿಟಿ ಅಂತೇವೆ. ಅವ್ರ ಕಮಿಟಿ ಅವ್ರ ಮುಂದೆ ನೋಡಿ ಇದೆಲ್ಲ ಕರೆಕ್ಟ್ ಆಗಿದೆ, ಎಥಿಕಲಿ ಕರೆಕ್ಟ್ ಆಗಿದೆ, ಲೀಗಲಿ ಕರೆಕ್ಟ್ ಆಗಿದೆ ಅಂತ ನೋಡಿಕೊಂಡು ಪರ್ಮಿಷನ್ ಕೊಡ್ತಾರೆ. ಈ ಪರ್ಮಿಷನ್ ಕೊಟ್ಟಿದ ಮೇಲೆ ನಾವು ಒಂದು ಟೀಮ್ ತಯಾರು ಮಾಡಿದ್ದೀವಿ. ಅದರಾಗ ಸರ್ಜಿಕಲ್ ಟೀಮ್ ಅನ್ನೋದು, ಅದ್ರಾಗ ಡಾಕ್ಟರ್ ಅಮೇ ಪಟಾಡೆ, ಡಾಕ್ಟರ್ ಶಿಶಿರ್ ದೇವರಾಜು, ಡಾಕ್ಟರ್ ದರ್ಶನ್ ಮತ್ತು ನಾನು, ಇವ್ರು 4 ಮಂದಿ ಸರ್ಜಿಕಲ್ ಟೀಮ್ ಆಗಿದ್ದೀವಿ. ನೆಫ್ರಾಲಜಿ ಟೀಮ್ ಡಾಕ್ಟರ್ ಯಡೂರ್ ಅವರಿದ್ದರು. ಅದರ ಜೊತೆಗೆ ಅನೆಸ್ಥೇಷಿಯಾ ಟೀಮ್ ಡಾಕ್ಟರ್ ಡೆಲ್ವಿಕಿ, ಡಾಕ್ಟರ್ ಸುರೇಶ್, ಡಾಕ್ಟರ್ ಸೀಮಾ ಮತ್ತು ಡಾಕ್ಟರ್ ದಿವೇಕರ್, ಅದೊಂದು ಟೀಮ್ ಆಯಿತು. ಇದು ಬಿಟ್ಟು ಮತ್ತೆ ತುಂಬ ಟೀಮ್ ಆಯಿತು. ನಮಗೆ ಫಾರ್ಮಸಿದವ್ರಿಗೆ ಹೆಲ್ಪ್ ಆಗ್ತದೆ, ಸ್ಟೋರ್ ಮ್ಯಾನೇಜರ್ಗೆ ಹೆಲ್ಪ್ ಬೇಕಾಗ್ತದೆ, ನರ್ಸಿಂಗ್ ಸ್ಟಾಫ್ ಹೆಲ್ಪ್ ಬೇಕಾಗ್ತದೆ, ಇಂಟೆನ್ಸಿವಿಸ್ಟ್ ಹೆಲ್ಪ್ ಬೇಕಾಗ್ತದೆ. ಅವ್ರದ್ದೆಲ್ಲನೂ ಒಂದು ಟೀಮ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿದ್ದೀವಿ. ಆ ಡೇಟ್ ಪ್ರಕಾರ ನಾವು 10ನೇ ಮಾರ್ಚ್ಗೆ 10th ಮಾರ್ಚ್ಗೆ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ದೀವಿ. ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆದಮೇಲೆ ಪೇಷಂಟ್ ಯಾರು ಕಿಡ್ನಿ ಹಾಕೋದಿರ್ತಾರಲ್ಲ ಅವ್ರಿಗೆ ನಾವು ಮೆಡಿಸಿನ್ಸ್ ಕೊಡಬೇಕಾಗ್ತದೆ. ಯಾಕಂದರೆ ಇದು ಎಷ್ಟು ಮ್ಯಾಚಿಂಗ್ ಇದ್ರೆ ಸಹಿತ ರಿಜೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿರ್ತದೆ. ಅದಕ್ಕೆ ನಾವು ಇಮ್ಯುನೋ ಸಪ್ರೆಸೆಂಟ್ ಅಂತಂದು ಇಂಜೆಕ್ಷನ್ಸ್ ಇರ್ತಾವೆ, ಟ್ಯಾಬ್ಲೆಟ್ಸ್ ಇರ್ತಾವೆ, ಅವು ಕೊಡಬೇಕಾಗ್ತದೆ. ಇದು ಕೊಡುವಾಗ ಅವ್ರದ್ದು ಇಮ್ಯುನಿಟಿ ಕಮ್ಮಿ ಆಗಿಬಿಡ್ತದೆ. ಯಾರು ಪೇಷಂಟ್ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿರ್ತೀವಿ ಅವ್ರಿಗೆ ಇಮ್ಯುನಿಟಿ ಕಮ್ಮಿ ಆಗ್ತದೆ. ಅದಕ್ಕೆ ಅವ್ರಿಗೆ ಈಸಿಲಿ ಹೊರಗಿಂದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ.
ಅದಕ್ಕೆ ನಾವು ಒಂದು ಸ್ವಲ್ಪ ಕಾಳಜಿ ಮಾಡಬೇಕಾಗ್ತದೆ, ಅವ್ರಿಗೆ ಹೇಳಿರ್ತೇವೆ. ಅದಕ್ಕೆ ಅವರು ನೀವು ನೋಡಿದಂಗೆ ಮಾಸ್ಕ್ ಹಾಕಿರ್ತಾರೆ, ಒಂದು ಸ್ವಲ್ಪ ಸೆಪ್ರೇಟ್ ಇರಬೇಕಾಗ್ತದೆ. ಈ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಸಹಿತ ಅವರಿಗೆ ಮನೆಯಲ್ಲಿ ಒಂದು ಸ್ವಲ್ಪ ಕೇರ್ ತೊಗೋಬೇಕಾಗ್ತದೆ. ಯಾರು ಮನೆಯಾಗ ನೆಗಡಿ ಇತ್ತು ಅಂತಂದ್ರೆ ಅವ್ರ ಜೋಡಿ ಮಿಕ್ಸ್ ಮಾಡಬಾರ್ದು ಅವರು ಅಂತಂದು ಹೇಳಿರ್ತೀವಿ. ಸೆಪ್ರೇಟಾಗಿ ಒಂದು ರೂಮ್ ಮಾಡಿ ಮನೆ ಊಟನೇ ಮಾಡಬೇಕು, ಹೊರಗಿಂದು ಊಟ ಮಾಡಲಿಕ್ಕೆ. ಯಾಕಂದರೆ ಇನ್ಫೆಕ್ಷನ್ ಇರ್ಬೋದು, ಏನಾದರೂ ಅವ್ರಿಗೆ ಅಂದರೆ ಹೊರಗಿಂದ ಕಾಯಿಲೆ ಬರ್ಬೋದು. ಅದಕ್ಕಂತ ಅವ್ರಿಗೆ ನಾವು ತಿಳಿಸಿರ್ತೀವಿ ಮನೆ ಊಟ ಮಾಡಿ, ಮತ್ತು ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೋಬೇಕಾಗ್ತದೆ. ಮತ್ತು ಮೆಡಿಸಿನ್ಸು ಅವ್ರು ಲೈಫ್ ಲಾಂಗ್ ತೊಗೋಬೇಕಾಗ್ತದೆ. ಇದು ಮೆಡಿಸಿನ್ದು ಒಂದು ಖರ್ಚು ಒಂದು 15,000ರಿಂದ 20,000 ತಿಂಗಳ ಬರ್ತದೆ. ಇದು ನಾವು ಮೊದಲೇ ತಿಳಿಸಿರ್ತೇವೆ. ಅದು ಇದರಿಂದ ನಾವು ಡೋನರ್ ಅವರು ಶಾಂತ ಅವ್ರದ್ದು 16ನೇ ತಾರೀಕಿಗೆ ಡಿಸ್ಚಾರ್ಜ್ ಮಾಡಿದ್ವಿ. 5ನೇ ದಿವಸಕ್ಕೆ ಡಿಸ್ಚಾರ್ಜ್ ಮಾಡಿದ್ವಿ. ಅವರು ಎಲ್ಲ ಊಟ ಎಲ್ಲ ಸರಿಯಾಗಿ ಮಾಡ್ತಾ ಇದ್ದಾರೆ. ಮತ್ತು ರೆಸಿಪಿಯೆಂಟು ಈಗ ಇವತ್ತು 10th ಡೇ ಇದೆ, ಅವರು ಊಟ ಮಾಡ್ತಾ ಇದ್ದಾರೆ, ಮೋಷನ್ಸ್ ಎಲ್ಲ ಸರಿಯಾಗಿ ಆಗ್ತಾ ಇದೆ. ಈಗ 1-2 ದಿವಸದಲ್ಲಿ ಯಾವತ್ತು ಡಿಸ್ಚಾರ್ಜ್ ಅನ್ನು ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಇದಂದರೆ ನಾವು ಅಲ್ಲಿ ಮೇನ್ ಕೇಳಿನಾಗ ಆಲ್ರೆಡಿ ನಾವು ಮೋರ್ ದೆನ್ 100 ಟ್ರಾನ್ಸ್ಫರ್ಸ್ ಮಾಡಿದ್ವಿ. ಮೋರ್ ದೆನ್ 105 106 ಆಗಿದ್ದಾವೆ. ಅದಕ್ಕೆ ಇಲ್ಲೂ ಸೌತ್ ಬೆಳಗಾಂನಲ್ಲಿ ಒಂದು ಟ್ರಾನ್ಸ್ಪ್ಲಾಂಟ್ ಸ್ಟಾರ್ಟ್ ಮಾಡಬೇಕಂತ ನಮ್ಮದು ಸರ್ದು ಇಚ್ಛೆ ಇತ್ತು. ಮತ್ತು ಇಲ್ಲೂ ಒಂದು ಬೂಸ್ಟ್ ಕೊಡಬೇಕು, ಯಾಕಂದರೆ ಈ ಏರಿಯಾ ಮಂದಿಗೆ ಒಂದು ಬೂಸ್ಟ್ ಕೊಡಬೇಕಂತಂದು ನಾವು ಅದು ಪ್ಲ್ಯಾನ್ ಮಾಡಿ ಇಲ್ಲೇ ನಾವು ಟ್ರಾನ್ಸ್ಪ್ಲಾಂಟ್ ಸ್ಟಾರ್ಟ್ ಮಾಡ್ತೀವಿ. ಇದಕ್ಕೆ ನಾವು ಫಸ್ಟ್ ಪರ್ಮಿಷನ್ ತೊಗೋಬೇಕಾಗ್ತದೆ. ಕರ್ನಾಟಕ ಗೌರ್ಮೆಂಟ್ದು ಒಂದು ಟೀಮ್ ಬಂದು ಎಲ್ಲ ಇನ್ಸ್ಪೆಕ್ಟ್ ಮಾಡ್ತಾರೆ. ಅಂದರೆ ಹಾಸ್ಪಿಟಲ್ನಾಗೆಲ್ಲ ರಿಕ್ವೈರ್ಮೆಂಟ್ಸ್ ಇದಾವನ್ನೆಲ್ಲ ನೋಡ್ತಾರೆ. ಅದೆಲ್ಲ ನೋಡಿ ಅವರು ನಮಗೆ ಪರ್ಮಿಷನ್ ಕೊಟ್ಟರು. ಮತ್ತು ಇದರಿಂದ 5-6 ತಿಂಗಳಿಂದ ನಮಗೆ ಪರ್ಮಿಷನ್ ಕೊಟ್ಟಿದ್ರು. ಅದ್ರ ಪ್ರಕಾರ ನಾವು ಇದು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಫಸ್ಟ್. ಸೆಕೆಂಡ್ ಅಂತಂದ್ರೆ ಕಾಸ್ಟು. ಟ್ರಾನ್ಸ್ಪ್ಲಾಂಟು ಇದು ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಪ್ರೊಸೀಜರ್ ಇರ್ತದೆ. ಅದು ನಾವು ಮೇನ್ ಕೇಳಿ ಅಷ್ಟೇ ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ರೇಟ್ನಾಗ ಮಾಡೋದು ಪ್ಲ್ಯಾನ್ ಮಾಡಿದ್ದೀವಿ. ಅದು ಯಾಕಂದರೆ ಮೆಡಿಸಿನ್ ಕಾಸ್ಟ್ ಪ್ರಕಾರ ಅದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರ್ತದೆ. ಅದಕ್ಕೆ ಅದೊಂದು. ಮತ್ತು ನಮ್ಮಲ್ಲಿ ಇಲ್ಲಿ ಈ ಹಾಸ್ಪಿಟಲ್ನಲ್ಲಿ ಎಲ್ಲ ಈ ಸರ್ಜರಿ ಮಾಡೋದು ಮತ್ತು ಕೇರ್ ಮಾಡೋದು ಎಲ್ಲ ನಮ್ಮಲ್ಲಿ ಇಕ್ವಿಪ್ಮೆಂಟ್ಸ್ ಇದಾವ ಅಥವಾ ಕೇರ್ ಇದೆ, ನರ್ಸಿಂಗ್ ಸ್ಟಾಫ್ ಟ್ರೈನ್ಡ್ ಇದ್ದಾರೆ, ಎಲ್ಲ ಇದೆ. ಇದರಿಂದ ನಮಗೆ ಸಕ್ಸಸ್ಫುಲ್ ಟ್ರಾನ್ಸ್ಪ್ಲಾಂಟ್ ಆಗಿದೆ. युरॉलॉजी टीममधील डॉक्टर अमेय पठाडे, डॉक्टर शिशिर देवरेज आणि डॉक्टर दर्शन यांनी हे शस्त्रक्रियेत महत्त्वाची भूमिका बजावली. अंतिम टप्प्यातील किडनी आजार असलेल्या रुग्णांसाठी किडनी प्रत्यारोपण हा प्रभावी उपचार असून दीर्घकालीन डायलिसिसच्या तुलनेत अधिक चांगलं जीवनमान आणि आयुष्य देणारा पर्याय असल्याचे त्यांनी सांगितले. विनोद कोलकार, KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।